ಹೊಡೆದುಕೊಂಡವ ನೀನು. ನಿನ್ನ ಮುಖಾವಲೋಕನ ನನಗೆ ನಿಶ್ಚಿತ. ಒಳ್ಳೆಯ ಮಾತಿನಿಂದ ಹೇಳುತ್ತಾ ಇದ್ದೇನೆ, ಇಲ್ಲಿಂದ ಹೋದರೆ ಒಳಿತು, ಇಲ್ಲವಾದರೆ ಈ ಬಲರಾಮನ ಕೋಪ. ಈ ಕೋಪಕ್ಕೆ ಹೋಗುವ ಮೊದಲು ಮತ್ತೆ ಬಾಯಿಂದ ಮಾತಾಡುವುದಿಲ್ಲ, ಕೈ ಮಾತಾಡಿದ್ದು ಎಚ್ಚರ. ಅದಕ್ಕೆ ಈ ಬಲರಾಮನಲ್ಲಿ ಆಯುಧ ಉಂಟು. ನಮ್ಮವರ ಮನೆಗೆ ಬೆಂಕಿ ಬಿದ್ದಿದೆ. ಅದಕ್ಕೆಲ್ಲ ನಮ್ಮ ಹೆಣ್ಮಕ್ಕಳಿದ್ದಾರೆ ಬೆಂಕಿಯನ್ನು ಆರಿಸುವುದಕ್ಕೆ. ಅಣ್ಣ, ಹಾಗಾದ್ರೆ ಯಾವುದಲ್ಲ. ಹೀಗಿರಬಹುದೇ? ಸಂಜೆಯ ಪಾನೀಯ ಬೆಳಗ್ಗೆ ಹೋಯ್ತ ಒಳಗೆ ಏನು ಈ ಅಣ್ಣನ ಬಗ್ಗೆ ಏನನ್ನು ತಿಳಿದಿದೆಯೋ? ಇಷ್ಟೆಲ್ಲ ಸಿಟ್ಟಿನಲ್ಲಿ ನೀವಿದ್ದೀರಾ, ಕಥೆಯನ್ನು ನೀವು ತಾಳಿದ್ದೀರಾ. ಕಥೆಯನ್ನು ನೀವು ತಾಳಿದ್ದೀರಾ ಅಂತಾದರೆ ಕಾರಣ ಬೇಕಲ್ಲವೇ? ವಿನಾಕಾರಣ ಸಿಟ್ಟು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟೆ ಬಲಭದ್ರ ದೇವರು? ಹಾಗಾದ್ರೆ ಸಿಟ್ಟಿನಲ್ಲಿದ್ದೀರಿ ನೀವು ಅಂತಾದರೆ ಏನು ಕಾರಣ? ನಿಮ್ಮ ಚರಣ ಸೇವೆ ಕಾರಣ ಏನಂತ ಗೊತ್ತಿಲ್ವಾ?
ರಾಮಭದ್ರನಿಗೆ ಸಿಟ್ಟು ಬಂದದ್ದು ಯಾಕಂತ ಗೊತ್ತಾಗಲಿಲ್ಲ. ಏನು ಕಾರಣ? ನೀನು ಇತ್ತೀಚೆಗೆ ಕಾಡಿಗೆ ಹೋಗುವ ಅಭ್ಯಾಸ ಇಟ್ಟುಕೊಂಡಿದೆ ಅಂತಲ್ಲ, ಕಾಡಿಗೆ ಹೋಗಿದ್ದೆ ಅಂತ ನೆನಪುಂಟಾ? ಯಾವಾಗ ಈ ಏನು? ಅಣ್ಣನಲ್ಲಿ ಹೇಳಿ ಹೋಗಿದ್ದಲ್ಲ. ಕಾಡಿಗೆ ಹೋದಂತ ನೀನು ಅಲ್ಲಿ ಗಡಬೇಟೆಯಾಡುತ್ತಿರುವಂತಹ ಆ ಸತ್ರಾಜಿತನ ತಮ್ಮನಾಗಿರುವಂತಹ ಪ್ರಸೇನನನ್ನ ಯುದ್ಧ ಮಾಡಿ ಕೊಂದೆ ಅಂತೆ. ಇದು ಅಪರಾಧ, ಗೊತ್ತಾಯ್ತಾ? ಕೊಂದಿದ್ದು ಮಾತ್ರವಲ್ಲ, ಆತನು ಧರಿಸಿರುವಂತಹ ಶಮಂತಕ ರತ್ನವನ್ನು ಕದ್ದುಕೊಂಡೆ ಅಂತೆ. ಮತ್ಯಾರ? ನಾನು? ನೀನು ಕದ್ದುಕೊಂಡೆ ಅಲ್ಲ. ಏನಿಂದ ಮಾಡಿರುವ ಅಪರಾಧ ಎಂಥದ್ದು ಅಂತ ಗೊತ್ತಾ? ಇದು ಘೋರ ಅಪರಾಧ. ಬಂಧುಗಳು ಆದಂತ ಅವರಲ್ಲಿ ನಿಷ್ಠೂರವನ್ನು ಕಟ್ಟಿಕೊಳ್ಳುವ ಹಾಗೆ ಆಯಿತು. ಆ ಕೆಲಸ ನೀನು ಮಾಡಿದೆಯಲ್ಲ, ನನಗೆ ಈಗ ಲೋಕಪವಾದ ಬಂದಿದೆ. ಮುಖ ತೋರಿಸುವ ಹಾಗೆ ಇಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಒಳ್ಳೆಯ ಮಾತಿನಲ್ಲಿ ಆ ಶಮಂತಕ ರಕ್ತವನ್ನ ಆ ಸತ್ರಾಜಿತನಿಗೆ ಹೋಗಿ ಕೊಟ್ಟು ಬಿಟ್ಟು ಆತನ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಮಾಡಿದ್ದು ತಪ್ಪಾಯಿತು ಅಂತ. ಈ ಬಲರಾಮನನ್ನು ನೋಡಿಕೊಂಡಾದರೂ ಆ ಸತ್ರಾಜಿತ ಕ್ಷಮಿಸಿಯಾನೋ ಮೊದಲಾಗ ಹರಿಯ ಪ್ರಸೇನ ಪೋಲುಗನೋ ಅದೇ ವಿಚಾರ. ಓಹೋ, ಬಗ್ಗೆ ಗೊತ್ತಿಲ್ಲ. ಮತ್ತೆ ಅದೇ ನಮ್ಮ ಯಾದವ ಸೇನೆಯಲ್ಲಿರುವ ಪ್ರಸನ್ನನ ಬಗ್ಗೆ ಅದು ಗೊತ್ತಿಲ್ಲ. ಪ್ರಸೇನ ಎಲ್ಲಿ ಹೋದ ಎಂದು ವಿಚಾರ ತಿಳಿದಿಲ್ಲ. ಬಿಡು, ಆ ಶಮಂತಕ ರತ್ನದ ವಿಚಾರಗಳು ಗೊತ್ತಾ? ಸತ್ಯ ಹೇಳ್ತೇನೆ, ಪ್ರಸೇನ ಗೊತ್ತಿಲ್ಲ ಅಂತ ಮಾತ್ರಕ್ಕೆ ಗೊತ್ತಿಲ್ಲ ಅಂತ ಅರ್ಥವಲ್ಲ. ಆನಂತರ ಯಾರು ಅಂತ ಗೊತ್ತಿಲ್ಲ. ಆನಂತರ ಬಗೆಯೇ ಗೊತ್ತಿಲ್ಲ ನನಗೆ. ಇದು ಶಮಂತಕ ರತ್ನ. ಬೇಡವಾ? ಬೇಡ. ಇನ್ನು ಅಪಹರಿಸಿದ ಅವನ ರತ್ನವನ್ನು
ಅಲ್ಲ ಯಾರೋ ಜಗಳದ ಬಿಕ್ಕುವುದಕ್ಕೆ ಮಾತನಾಡಿರಬೇಕು. ಹಾ. ಅದನ್ನು ನೀವು ನಂಬುತ್ತಾ ಇದ್ದೀರಿ. ಹಾ. ಅದರ ಪ್ರಕಾರವಾಗಿ ನನ್ನನ್ನು ಚರ್ಯುತ್ತಾ ಇದ್ದೀರಿ. ಹಾ. ದೋಷವಿರದ ಈ ಕೋಪ ಬೇಕೆ? ಅಂದ್ರೆ ನೀನು ಹೇಳುವುದೆಲ್ಲ ಸತ್ಯ. ಸತ್ಯವೇ ಹೌದು. ಈ ಅಣ್ಣ ಅದನ್ನೆಲ್ಲ ನಂಬಬೇಕು. ನಂಬಬೇಕು. ಹೌದಂತ ತಲೆಯಾಡಿಸಬೇಕು. ಹೌದಾ ಬಸವ, ಹೌದಾ ಅಲ್ಲ ಬಸವ ಅಲ್ಲ. ಏನು ನನ್ನನ್ನೇನು ದಟ್ಟ ಅಂತ ತಿಳಿದ